ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದ ಡೇ 2 ಆಫ್ 365 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ನನಗಂತೂ ಫುಲ್ ಮೈಕೈ ನೋವು ಕೇಳಲೇಬೇಡಿ. ನೆನ್ನೆ ಫಸ್ಟ್ ಟೈಮ್ ಎಲ್ಲ ಹೋಗಿದ್ದು. ನಿಯರ್ಲಿ ಒಂದು ವರ್ಷ ಹತ್ತತ್ರ ಆಯಿತು ನಾನು ಲಾಸ್ಟ್ ಟೈಮ್ ಜಿಮ್ಮಿಗೆ ಹೋಗಿ. ಬಾಡಿ ಫುಲ್ ಪೈನ್ ಕೇಳಲೇಬೇಡಿ. ಬೆಳಿಗಂತೂ ಎದ್ದೇಳಕ್ಕೆ ಆಗಿಲ್ಲ ನನಗೆ. ಶೀತ ಬೇರೆ ಆಗುಂಟು, ಸಾಕಾಗುಂಟು ನನಗೆ. ಬಟ್ ಯಾ, ದ ಜರ್ನಿ ಈಸ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್ ಅಲ್ವಾ, ಸೊ ವಿ ಶುಡ್ ಕೀಪ್ ಗೋಯಿಂಗ್. ಡೇ 1 ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ಕೆಲವೊಬ್ಬರು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಜನ ನನಗೆ ಮೆಸೇಜ್ ಎಲ್ಲ ಮಾಡ್ತಾಯಿದ್ರು, ನಾವು ಸ್ಟಾರ್ಟ್ ಮಾಡಬೇಕು ಬ್ರೋ ಅಂತ ಎಲ್ಲ. ಸೊ ಐ ಹೋಪ್ ನೀವು ನಿಮ್ಮ ವರ್ಕೌಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಡೇ 1 ನಾನು ಅದೇ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಸಂಸ್ಕೃತ್ ವರ್ಡ್ ನಾನು ಬರ್ದಾಕಿದ್ದೆಲ್ಲ. ಇವತ್ತು ಡೇ 2 ಏನಿರುತ್ತೆ ಅಂದರೆ ನಾನು ಹೇಳ್ತೀನಿ ನಿಮಗೆ. ಇಟ್ ವಿಲ್ ಬಿ ಉತ್ತಿಷ್ಟ ಜಾಗೃತ ಪ್ರಾಪ್ಯ ವಾರಣಿ ಬೋಧತ. ಇಂಗ್ಲೀಷಲ್ಲಿ ಅದರದ್ದು ಮೀನಿಂಗ್ ಏನಂದರೆ ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಎದ್ದೇಳಿ, ಜಾಗೃತೆ ಆಗಿ, ನಿಮ್ಮ ಗುರಿ ಏನುಂಟು ಅದು ತಲುಪುವವರೆಗೆ ನಿಮ್ಮ ಕೆಲಸನ ನಿಲ್ಲಿಸಬೇಡಿ ಅಂತ. ಸಂಸ್ಕೃತದಲ್ಲಿ ಎಷ್ಟೆಲ್ಲ ಒಳ್ಳೆ ವರ್ಡ್ಸ್ ಉಂಟು ಅಂತ. ಸೊ ಇದು ಇವತ್ತಿನ ಡೇ 2 ಸ್ಟಿಕ್ಕಿ ನೋಟಲ್ಲಿ ಬರೋ ಲೈನ್ಸ್ ಇದು. ಸೊ ಇದನ್ನು ನಾನು ಇಲ್ಲಿ ಸ್ಟಿಕ್ ಮಾಡ್ತೀನಿ, ಡೇ 2. ಯಾಕಂದರೆ ಇದನ್ನು ನಿಮ್ಮ ಜೊತೆ ನಾನು ಕಲಿತಾ ಇರೋದೆ. ಡೇ 1 ನನಗೆ ಗೊತ್ತಿತ್ತು, ಯಾಕಂದರೆ ಐ ರಿಯಲಿ ಕ್ಲೋಸ್ಲಿ ಫಾಲೋ ದಿಸ್ ಒನ್. ಸೊ ಡೇ 2 ನಾನು ಬರ್ದಾಕಿದ್ದೀನಿ, ಅದ್ರ ಮೀನಿಂಗ್ ಕೂಡ ಬರ್ದಾಕಿದ್ದೀನಿ. ಡೇ 1 ವ್ಲಾಗ್ ಇಷ್ಟೊತ್ತಿಗೆಲ್ಲ ಅಪ್ಲೋಡ್ ಆಗಿರುತ್ತೆ. ಅದೆಲ್ಲ ನೋಡ್ಕೊಬನ್ನಿ ಹೇಗುಂಟು ಅಂತ ನನಗೆ ಹೇಳಿ. ಬಾಡಿ ಅಂತೂ ಕಂಪ್ಲೀಟ್ಲಿ ಬ್ರೇಕ್ ಆಗುಂಟು. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. 4 ಹೋಲ್ ಎಗ್ಸು, 2 ಅಕ್ಕಿ ರೊಟ್ಟಿ, ಆ್ಯಂಡ್ ದೆನ್ ಅದ್ರ ಜೊತೆಗೆ ಕುಕ್ಕುಂಬರ್ದು ಕರ್ಡ್ ಏನೋ ಉಂಟು, ಆ್ಯಂಡ್ ದೆನ್ ಸ್ವಲ್ಪ ಫ್ರೂಟ್ಸ್ ಬೆಳಿಗ್ಗೆ. ಸೊ ಅದು ನಾನು ತಿಂತೀನಿ, ಬನ್ನಿ ತೋರಿಸ್ತೀನಿ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ 6 ಹೋಲ್ ಎಗ್ಸ್ ಉಂಟು, ಆ್ಯಪಲ್ ಉಂಟು, ಪೊಮೊಗ್ರಾನೆಟ್ ಉಂಟು, ಸ್ವಲ್ಪ ಕಿವಿ ಉಂಟು, ಆ್ಯಂಡ್ ದೆನ್ ಇಲ್ಲಿ 2 ಅಕ್ಕಿ ರೊಟ್ಟಿ, ಆ್ಯಂಡ್ ಅದಕ್ಕೆ ಸ್ವಲ್ಪ ಕುಕುಂಬರಲ್ಲಿ ಮಾಡಿರೋ, ಸೌತೆಕಾಯಲ್ಲಿ ಮಾಡಿರೋ ಏನೋ ಒಂದು ಚಟ್ನಿ ಟೈಪ್. ಸೊ ಗೈಸ್, ತಿಂಡಿ ಎಲ್ಲ ಆಗಿ ಎಡಿಟಿಂಗ್ ಮಾಡೋಕ್ಕೆ ಕೂತಿದೆ. ಅಷ್ಟೊತ್ತಿಗೆ ನಮ್ಮದೊಬ್ಬರು ಫ್ರೆಂಡ್ ಸಿಕ್ಕಿದ್ರು, ನಿಶಿ ಅಂತ, ಸೋಮವಾರಪೇಟೆ ಅವರು. ನಾವು ನನ್ನ ಫ್ರೆಂಡು, ಬಟ್ ನಮಗೂ ಆ ಥರನೇ ಫ್ರೆಂಡೇ ಅವರು. ಸೊ ಇವರು ದುಬೈಯಲ್ಲೇ ಇರೋದು, ದುಬೈಯಲ್ಲೇ ಕೆಲಸ ಎಲ್ಲ ಮಾಡ್ತಿರೋದು. ವೆಕೇಷನಿಗೆ ಬಂದಿದ್ರು, ಈಗ ಮನೆಗೆ ಬಂದಿದ್ರು. ನಾನು ಒಬ್ವಿಯಸ್ಲಿ ಬೇರೆ ಏನು ತಿನ್ನೋಕ್ಕಾಗಲ್ಲ ಹೊರಗೆ. ನೆನ್ನೆ ತಾನೇ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ವ್ಲಾಗಲ್ಲಿ ನಮ್ಮ ಧನುಷ್ ಅವ್ರು ಏನಾದರೂ ನೋಡಿದ್ರೆ ಮುಗೀತು ಕತೆ. ಕಬ್ಬಿನ ಹಾಲು ಕೊಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಿಶಿದು ಗಾಡಿ. ಯಾವಾಗ ತಗೊಂಡಿದ್ದು ನಿಶಿದು? ಇದು ಲಾಸ್ಟ್ ಮಂತ್ ಆಗಸ್ಟ್ 28. ನಿಯರ್ಲಿ 1 ಮಂತ್ ಆಯ್ತಾ? 1 ಮಂತ್ ಆಗಿಲ್ಲ, 2 ವೀಕ್ಸ್. 2 ವೀಕ್ಸ್ ಆಯಿತು. ನಿಶಿದ್ ಗಾಡಿ ಇದು. ಟಾಟಾ ನೆಕ್ಸಾನ್ ಅಲ್ವಾ, ಹೊಸ ಅದು. ಚೆನ್ನಾಗುಂಟು. ಹೌದು, ಫುಲ್ ಟ್ರಾಫಿಕ್. ಕುಶಾಲನಗರದಲ್ಲೂ ಫುಲ್ ಟ್ರಾಫಿಕ್. ಇಷ್ಟು ಟ್ರಾಫಿಕ್ ಇತ್ತೈತೆ. ಡೆಲಿವರಿ ತಗೊಂಡಲ್ಲ, ತಗೊಂಡಿದ್ದ ದಿನ ಹೆಂಗ್ ಹೋಗ್ತಿದ್ದೀರ, ಜಾಗನೇ ಇಲ್ಲ ಹೋಗಕ್ಕೆ. ಮುಂದ್ಗಡೆ ಬಸ್. ನಾನು ಪೂಜೆ ಮಾಡಿಸ್ಬೇಕಾಯ್ತಾ, ಪೂಜೆ ಮಾಡ್ಸಕ್ಕೆ ಯಾರು ಗಾಡಿ ಇಡಕ್ಕೂ ಬಿಡ್ತಿದ್ದಿಲ್ಲ. ಎಲ್ಲಿ ಮಾಡಿಸಿದ್ ನೀನು? ಅಲ್ಲೇ ಸರ್ಕಲ್ ಹತ್ರ ಇದೆಯಲ್ಲ, ಗಣಪತಿ ಟೆಂಪಲ್. ಈಗ ಪಾರ್ಕಿಂಗ್ ಮಾಡೋದೇ ದೊಡ್ಡ ವಿಷಯ. ಈಗ ಕಬ್ಬಿನಲ್ಲಿ ಏನು ರೋಡ್ ಸೈಡ್ ಸಿಗುತ್ತೆ, ಗಾಡಿ ಎಲ್ಲ ಆಗ್ತೀಯ. ಅದೇ ಅಲ್ಲಿ ರೈಟ್ ಸೈಡ್ ಉಂಟು ನೋಡು, ನುಗ್ಗಿಸ್ಬಿಡಲ್ಲ. ನಮ್ಮ ಕುಶಾಲನಗರದಲ್ಲಿ ಇಷ್ಟು ಟ್ರಾಫಿಕ್ ಇತ್ತಿಲ್ಲ. ಈಗಂತೂ ಫುಲ್ ಡೆವಲಪ್ ಆಗುಂಟು. ರೋಡ್ ಮಾತ್ರ ಡೆವಲಪ್ ಆಗಿಲ್ಲ. ವಾವ್, ಅಣ್ಣ ಕ್ರೇಜಿ ಇವರು. ನೋಡಿ ಜನರಿಗೆ ಒಳ್ಳೇದು ಹೇಳೋದು ಕಷ್ಟನೇ. ಹೋಗೋ ಜಲ್ದಿ ಅಂತವ್ರೆ. ಅದಕ್ಕೆ ಯಾರಿಗೆ ಏನು ಒಳ್ಳೇದು ಹೇಳ್ಬಾರ್ದು, ಕೆಟ್ಟದ್ದು ಹೇಳ್ಬಾರ್ದು. ಹೌದು. ವೈಟ್ ಕಲರು ನಮ್ಮ ಕೊಡಗುದು ರಿಜಿಸ್ಟ್ರೇಷನ್ KA12 ಅಂತ. ನಾನು ಬಿರಿಯಾನಿ ಏನೂ ತಿನ್ನೋಕ್ಕಾಗಲ್ವಲ್ಲ, ಸೊ ಕಬ್ಬಿನ ಅಲ್ಲಿ ಕರ್ಕೊಬಂದೆ. ನಾವು ನೆನ್ನೆ ಬಂದಿದ್ದೆ. ನಾನು ನನ್ನ ಫ್ರೆಂಡ್ ಇಲ್ಲೇ ಬಂದಿದ್ದೆ. ಅಣ್ಣ ನಮಸ್ಕಾರ, ಹೇಗಿದ್ದೀರಾ? ಆರಾಮ? 2 ಕೊಡಿ. ಯಾವುದೋ ಕಾಲ ಆಗಿತ್ತು ಅಲ್ವಾ? ಅಲ್ಲೆಲ್ಲಿ ಎಲ್ಲ ರೆಡಿಮೇಡ್. ಹಾಂ, ಅದೇ ಅದು ತಗೊಳಕ್ಕೆ ಎಷ್ಟು ಕೊಡಬೇಕು? 15 ದಿನ. ಹಾಂ, ನಿಶಿ ಗಲ್ಫಲ್ಲೇ 2 ವರ್ಷ ಏನೋ ಇದ್ದ. ಬಟ್ ನನಗೆ ಒಂದು ಸಲನೂ ಸಿಗೋಕ್ಕಾಗಿಲ್ಲ ಅಲ್ಲಿ ಅವನಿಗೆ, ದುಬೈಯಲ್ಲೇ. ನಾನು ಅಬುದಾಬಿಯಲ್ಲಿದ್ದೆ, ಬಟ್ ಇವತ್ತು ಸಿಗೋಕ್ಕಾಯ್ತು ನೋಡಿ. ದುಬೈಯಲ್ಲಿ ಒಂದೇ ಕಂಟ್ರಿಯಲ್ಲಿ ಇದ್ಬಿಟ್ಟು ಸಿಗೋಕ್ಕಾಗಿದ್ದಿಲ್ಲ. ಈಗ ವೆಕೇಷನ್ ಬಂದಿದ್ದ,
ಸೊ ಈಗ ಸಿಕ್ಕಿದ್ದೀವಿ. ಥ್ಯಾಂಕ್ಸ್ ನಿಶಿ. ನಾನ್ ವೆಜ್ ತಿಂತೀನಿ, ಬರೀ ಚಿಕನ್ ಬ್ರೆಸ್ಟು ಇದೆಲ್ಲ ಇನ್ಬಿಲ್ಟಾ ಎಲ್ಲ ಅದರಲ್ಲೇ. ಇದು ಟಾಪ್ ಎಂಡ ಇಲ್ಲ ಹಿಂಗೆ ಮಿಡ್ ವೇರಿಯಂಟ್ ಅಂದರೂ ಟಾಟಾದಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆ ಕಡೆ ತಲೆನೇ ಹಾಕಂಗಿಲ್ಲ ಅಂತ. ಎಲ್ಲಿ ಗಲ್ಫ್ ಕಡೆಗೆ ಇಲ್ಲ ನಿಶಿ. ಇನ್ನು ಅದೇ ಹೇಳ್ದಂಗೆ 365 days ಕಂಪ್ಲೀಟ್ಲಿ ಫೋಕಸ್ಡ್. ಐ ಮೀನ್ ಇದು ನನಗೆ ಇಷ್ಟ ಅಲ್ಲ, ನನಗೆ ವೀಡಿಯೋಸ್ ಮಾಡೋದೆಲ್ಲ ಇಷ್ಟನೇ. ಸೊ 1 year ಏನೆಲ್ಲ ಚೇಂಜ್ ಆಗ್ಬೋದು ಅಂತ ತೋರ್ಸೋಕೆ ನಾನು ಇಲ್ಲಿರೋದು. ಸೊ ಅದರಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಒಂದು ಸೀರೀಸು, ಅದು ಒಂದು ಪಾರ್ಟ್. ಸೊ ಅದಕ್ಕೆ ಡೆಡಿಕೇಟೆಡ್ ಆಗಿರಲೇಬೇಕು ನಾನು. ಅದಕ್ಕೆಲ್ಲನೇ ಹುಚ್ಚು ಕಾಸಾಯಿತು ನನಗೆ. 2 kg ಪ್ರೋಟೀನು 6000 ಏನೋ ಆಯಿತು, 5000 ಏನೋ ಕ್ರೇಟೀನು, ಅದು ಫಿಶ್ ಆಯಿಲು, ಮಲ್ಟಿವೈಟಮಿನ್ಸು ಅದೆಲ್ಲ ನಾರ್ಮಲ್. ಅದಕ್ಕೊಂದು ಎಲ್ಲ ಆಗುವಾಗ 7.5 8 ಏನೋ ಆಯಿತು. ಒಂದು 1 year ಒಳಗೆ ಯಾರಾದರೂ ಸ್ಪಾನ್ಸರ್ ಆದರೂ ಮಾಡಬೇಕು, ಅಷ್ಟಾದರೂ ಮಾಡಲೇಬೇಕು. ಹೌದೌದು. ಈ ಪ್ರಮೋಷನ್ದೆಲ್ಲ ಬೇಜಾನ್ ಜನ ಕೇಳಿದರು ನಿಶಿ. ಹೌದಾ? ಬೇಜಾನ್ ಅಂದರೆ ನೀನು ಕೇಳಲೇಬೇಡ, ಯಾರ್ಯಾರು ಕೇಳಿದ್ದಾರೆ ಅಂತ. ಕೊಡ್ತಾರೆ ಅಮೌಂಟ್ ಎಲ್ಲ ಕೊಡ್ತಾರೆ. ಅದಕ್ಕೆಲ್ಲ ನಮಗೆ ಈ ಇನ್ಫ್ಲೂಯೆನ್ಸರಿಗೆ ಬೇರೆಯೇ ಇದುಂಟು, ಏನು ರೇಟ್ ಶೀಟು, ಮೀಡಿಯಾ ಕಿಟ್ಟು ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ಕಂಪನಿಯಲ್ಲಿ ಇರ್ತಾರಲ್ಲ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ, ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಫುಲ್ಲು ಏನು ಹೇಳೋದು, ಮೇಲ್ ಥ್ರೂನೇ ಎಲ್ಲ ಕನ್ವರ್ಸೇಷನ್ ಇರಬೇಕು. ಆ ಥರ ಆ ರೇಂಜಿಗೆ ಯಾರಾದರೂ ಇದ್ದರೆ ನಾನು ಯೋಚನೆ ಮಾಡಿದೆ ಸರಿ ಮಾಡೋಣ, ಅದರಿಂದ ನನಗೂ ಉಪಯೋಗ ಆಗಬೇಕು, ಮತ್ತು ಆಬ್ವಿಯಸ್ಲಿ ನೋಡ್ತಾರಲ್ಲ ಜನ, ಅವರಿಗೂ ಏನಾದರೂ ಆಗಬೇಕು, ಆ ಥರ ಇದ್ರೆ ಮಾಡೋಣ ಅಂತ ಸುಮ್ಮನಾದೆ. ಆ ರೇಂಜಿಗೆ ಯಾವುದೂ ಇವತ್ತು ತನಕ ಬಂದಿಲ್ಲ. ಮೈಸೂರು ಬ್ಯಾಂಗ್ಳೂರೆಲ್ಲ ಹೇಳಿದರು ಇದು ಹೋಮ್ ಸ್ಟೇ ಅವರು ಇವರೆಲ್ಲ. ನಾನು ನೋಡಿದೆ ರೇಟಿಂಗ್ಸಲ್ಲೇ ಬೈದು ಹಾಕಿದ್ರು. ನಾನು ಯಾಕಪ್ಪ ಸುಳ್ಳು ಹೇಳ್ಬಿಟ್ಟು ಪ್ರಮೋಟ್ ಮಾಡಲಿ. ನಾನು ಡೌಟ್ ನಿಶಿ, ಇನ್ನೊಂದು ಇಯರು ಡೌಟಾ? ಹ್ಞೂ ಇಲ್ಲ ನಿಶಿ, ನಾನು ಎಲ್ಲೂ ಹೊರಗೆ ಹೋಗಲ್ಲ, ನೀನು ಬರಬೇಕಷ್ಟೆ. ಸರಿ ಜೋಪಾನ, ಸಿಗೋಣ. ಆಲ್ ದ ಬೆಸ್ಟ್ ಮಗ. ಇನ್ನು ಯಾವಾಗ ರಿಟರ್ನು? ನಾನು ಆಲ್ಮೋಸ್ಟ್ 1.5 year ಆಗುತ್ತೆ ಪುನಃ. ಅಲ್ಲಿ ಬಿಡ್ತಾರ ರಜೆಗೆ ಬಿಡ್ತಾರೆ. ನಿಜಾನೇ ಅಲ್ಲ, ಒಂದು ಸೆಪ್ರೇಟ್ ಸೀರೀಸ್ ಹಾಕ್ತೀನಿ, ಎಕ್ಸ್ಪೋಸಿಂಗ್ ಕಾರ್ಪೊರೇಟ್ ವರ್ಲ್ಡ್ ಇನ್ ದುಬೈ ಅಂತ. ಅದೊಂದು 3 series ಹಾಕ್ತೀನಿ. ಅಲ್ಲಿದ್ದು ಗೌರ್ಮೆಂಟ್ ನಿನಗೆ ಗೊತ್ತು ಎಷ್ಟು, ಐ ಮೀನ್ ಎಲ್ಲ ರೂಲ್ಸ್ ಎಲ್ಲ ಚೆನ್ನಾಗುಂಟು. ಬಟ್ ಈ ಫೀಲ್ಡ್ ಒಳಗೆ ಏನಾಗುತ್ತೆ ಜನರಿಗೆ ಗೊತ್ತಿಲ್ಲ. ಇನ್ಸೈಡರ್ ಎಲ್ಲ ಗೊತ್ತಿಲ್ಲ. ಇಟ್ಸ್ ನಾಟ್ ಅ ಕಪ್ ಆಫ್ ಟೀ ಫಾರ್ ಎವ್ರಿ ಒನ್ ಅಂತ ನನಗೆ. ಹೊರಗಡೆ ಇದ್ದ ದುಬೈ. ಸರಿ ನಿಶಿ, ಜೋಪಾನ. ಓಕೆ, ನಾನು ನೆಕ್ಸ್ಟ್ ಟೈಮು 1 year ಆದಮೇಲೆ ಒಂದಿನ ಬಿರಿಯಾನಿ ತಿನ್ನೋ. ಸರಿ ನಿಶಿ, ಬಾಯ್. ಓಕೆ ನಿಶಿ, ಬಾಯ್. ಜೋಪಾನ. ಈಗ ಸೋಮವಾರಪೇಟೆ ಅಲ್ಲ? ಸರಿ. ಸೊ ಗೈಸ್, ನಿಶಿ ಅವ್ರು ಹೋದರು, ಬಟ್ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಸಂಜೆ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕೀಗ. ಯೂಶ್ವಲಿ ಬೆಳಿಗಿನ ಟೈಮು ಈ ಲಾಸ್ಟ್ ವಿಂಡೋ ಓಪನ್ ಇಡ್ತೀವಿ, ಲಾಸ್ಟ್ 2 ವಿಂಡೋ, ಸ್ವಲ್ಪ ಬೆಳಕು ಒಳಗೆ ಬರಲಿ ಅಂತ. ಬಟ್ ನೋಡಬೇಕು ಒಂದು ಸ್ವಲ್ಪ ಟೈಮ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಅದು ಗಿಡ ಸೆಟ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ರಿಯಲ್ ಗಿಡ ಅಲ್ವಾ, ಐ ಮೀನ್ ಪ್ಲಾಸ್ಟಿಕ್ದೇನೂ ಅಲ್ಲ. ಸೊ ನೋಡಬೇಕು ಹೇಗಾಗುತ್ತೆ, ಹೇಗೆ ಕಾಣಿಸುತ್ತೆ ಅಂತ. ಸೊ ಗೈಸ್, ಇನ್ನೊಂದು 2 ಗಂಟೆ ಕಂಪ್ಲೀಟ್ ಎಡಿಟಿಂಗ್, ಎದ್ದೇಳೋದೇ ಇಲ್ಲ, ಫುಲ್ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಲೇಬೇಕು, ಫಿನಿಶ್ ಮಾಡಲೇಬೇಕು ನನಗಿದು. ಸೊ ಇನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಗೈಸ್, ಈಗಷ್ಟೇ ಜಿಮ್ಮಿಗೆ ಬಂದು ತಲುಪಿದೆ. ಎಡಿಟಿಂಗ್ ಮಾಡ್ತಾ ಇದ್ದೆ ಇಷ್ಟೊತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಎಡಿಟಿಂಗ್ ಇನ್ನೂ ನಾನು ಮುಗ್ದಿಲ್ಲ, ಇನ್ನೂ ಮಾಡೋಕ್ಕುಂಟು. ಬಟ್ ಆಬ್ವಿಯಸ್ಲಿ ಜಿಮ್ಮು ಹೇಳಿದ ಟೈಮಿಗೆ ನಾನು ಬರಲೇಬೇಕಲ್ವ. ಸೊ ಇವತ್ತು ಅಗೇನ್ ಮಿಕ್ಸ್ ಡೇ ಇರುತ್ತೆ, ಬ್ಯಾಕ್ ಆ್ಯಂಡ್ ಬೈಸ್. ಇವತ್ತು ನಮ್ಮ ಜಿಮ್ಮಿಗೆ ಮೇಲೆ ಹತ್ತಕ್ಕೇ ಒಂದು 25-30 ಸ್ಟೆಪ್ಸ್ ಏನೋ ಉಂಟು. ನಾನು ಆಲ್ರೆಡಿ ಸ್ವೆಟ್ ಆಯ್ತಾ ಇದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಹಾಫ್ ಆಫ್ ದ ಕಾರ್ಡಿಯೋ ಅಲ್ಲೇ ಶುರುವಾಗ್ಬಿಡ್ತದೆ ನನಗೆ. ಸೊ ನನ್ನೊಬ್ಬ ಫ್ರೆಂಡ್ ಬಂದಿದ್ದ ನೆನ್ನೆ ಬಂದ, ಇವತ್ತಿಲ್ಲ. ಸೊ ಅದಕ್ಕೆ ಯೂಶ್ವಲಿ ನೀವು ಇಫ್ ಇನ್ ಕೇಸ್ ನೀವು ಜಿಮ್ಮಿಗೆ ಹೋಗೋಕೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಲ್ವೇಸ್ ನೀವು ಒಬ್ಬರೇ ಹೋಗಬೇಕು. ಇಬ್ಬರ ಜೊತೆ ಹೋದ್ರೂ ಯಾರೂ ಬಂದಿಲ್ಲ ಅಂದರೆ ನೀವು ಒಬ್ಬರೇ ಹೋಗೋ ಎಬಿಲಿಟಿ ನೀವು ಇಟ್ಕೊಂಡಿರ್ಬೇಕು. ಕೈ ಸ್ಟ್ರೆಚ್ ಮಾಡೋಕ್ಕಾಯ್ತಿಲ್ಲ ನನಗೆ, ಫುಲ್ ನೋವು. ವರ್ಕೌಟ್ ಪ್ಲ್ಯಾನ್ ಇವತ್ತು ಬ್ಯಾಕ್ ಮತ್ತು ಬೈಸ್ ಇರುತ್ತೆ. ಲ್ಯಾಟ್ ಪುಲ್ ಡೌನ್ 4 ಸೆಟ್ ಶಿನ್, 3 ಸೆಟ್ಟು, ಅಗೇನ್ 10 reps ಈಚ್. 1 arm ಡಂಬಲ್ ರೋ, ಡಂಬಲ್ ಬೈಸೆಪ್ ಕರ್ಲ್, ಹ್ಯಾಮರ್ ಕರ್ಲ್ ಆ್ಯಂಡ್ ದೆನ್ ಫ್ರಿಸ್ಟ್ ಕರ್ಲ್ಸ್. ಸೊ ಇಷ್ಟೆಲ್ಲ ಇವತ್ತು ನಂದು ಇದರಲ್ಲಿರುತ್ತೆ.
ಗೈಸ್ ಇವತ್ತು ವರ್ಕೌಟ್ ಆಯಿತು. ಇವತ್ತಿನ ವರ್ಕೌಟ್ ಅಂತೂ ಕೇಳಲೇಬೇಡಿ, ಫುಲ್ ಒದ್ದೆ. ಇವತ್ತಿಗೆ ಮುಗೀತು. ಈಗ ನನ್ನ ಫ್ರೆಂಡಿಗೆ ಕಾಯ್ತಾ ಇದ್ದೀನಿ. ಅವ್ರು ಬಂದುಬಿಟ್ಟು ಪಿಕ್ ಮಾಡಿ ಒಂದು ಫ್ರೆಶ್ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾನು ಇಲ್ಲಿಂದ ಹೊರಡ್ತೀನಿ. ನನಗಂದು ಸಾಕಾಯಿತು ಇವತ್ತು. ಆಲ್ರೆಡಿ ನೆನ್ನೆದು ಬಾಡಿ ಪೇಯ್ನ್ ಎಲ್ಲ ಇತ್ತು ಡೇ 1, ಬಟ್ ಡೇ 2 ಸಕ್ಕತ್ತಾಗಿತ್ತು. ನನಗೆ ಆ ಒಂದು ಫೀಲ್ ಸಿಗ್ತಾಯಿತ್ತು ಇವತ್ತು, ಚೆನ್ನಾಗಿತ್ತು. ನಿಮ್ಮದು ಯಾರಾದರೂ ಈ ಥರ ಫ್ರೆಂಡ್ ಇದ್ದೇ ಇರ್ತಾನೆ, ಜಿಮ್ಮಿಗೆ ಬರೋಲ್ಲ ಮಾತ್ರ ಕುಡಿಯೋಕ್ಕೆ ಬರ್ತಾನೆ ನೋಡಿ. ಇದು ನಾಚಿಕೆನೂ ಆಗಲ್ಲ ಕೊಡ್ಕೊಟ್ಟು ಜಿಮ್ಮಿಗೆ ಫೋನ್ ಮಾಡಿದ್ರೆ ಕೆಲಸ ಉಂಟು ಅದು ಇದು ಅಂತ. ಈಗ ಜಿಮ್ ಫಿನಿಶ್ ಆದಮೇಲೆ ಕಾಲ್ ಮಾಡಿದೆ, ಬಾ ಕರ್ಕೊಂಡು ಹೋಗು ಅಂತ. 2 ನಿಮಿಷದಲ್ಲಿ ತಲುಪ್ದೆ ನಾನು. $200 grams of chicken and 200 grams of rice. ಸೊ ಇದು ನನ್ನ ಡಿನ್ನರ್ ಆಗಿರುತ್ತೆ. ಸೊ ಡಿನ್ನರ್ ತಿಂದು ಮಲ್ಗದೆ, ರಿಯಲಿ ಟಯರ್ಡ್. ಡೇ 2 ಅಲ್ವಾ, ಬಾಡಿ ಎಲ್ಲ ಫುಲ್ಲಿ ಡ್ರೈನ್ ಆಗಿಬಿಟ್ಟುಂಟು. ಆ್ಯಂಡ್ ದೆನ್ ಎಡಿಟಿಂಗ್ ಎಲ್ಲ ತುಂಬ ಟೈಮ್ ಹಿಡಿತು ನನಗೆ ಡೇ 1. ಸೊ ಪುನಃ ಇದ್ದವು ನಾಳೆನೂ ಎಡಿಟ್ ಮಾಡಬೇಕು. ಒಬ್ಬರು ಎಡಿಟರ್ನ ಹುಡುಕ್ತಾ ಇದ್ದೀನಿ, ಒಬ್ಬರು ಕಾಂಟ್ಯಾಕ್ಟಲ್ಲಿದ್ದಾರೆ, ನೋಡೋಣ ಹೇಗಾಗುತ್ತೆ ಏನು ಅಂತ. ಸೊ ಟಿಲ್ ದೆನ್ ಯಾರಾದರೂ ಹೊಸ ಒಬ್ಬರು ನನ್ನ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಆ್ಯಂಡ್ ಜೋಪಾನ.